ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ದಿನ ಬಂದು ವೈಕುಂಠ ಏಕಾದಶಿ ದಿನ ಆಗಿರೋದ್ರಿಂದ ನೀವು ಪ್ರತಿಯೊಬ್ಬರು ಕೂಡ ರಾಯರ ಜೊತೆಗೆ ವಿಷ್ಣುವಿನ ಅನುಗ್ರಹ ಕೂಡ ಪಡಿಬೇಕು ಅನ್ನೋರು ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡೋ ಅಂಥದ್ದು, ಮಾಡಿದ ನಂತರ ವಿಶೇಷವಾಗಿ ಸಂಕಲ್ಪ ಸೇವೆಗಳನ್ನು ಮಾಡಿಸೋವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಅಕಸ್ಮಾತ್ ನಿಮಗೆ ಸಮಯ ಇದ್ದರೆ ಇವತ್ತಿನ ದಿನ 11 ನಿಮಿಷಗಳ ಕಾಲ ಯಾರ ಜೊತೆನೂ ಮಾತಾಡ್ದಲೇ ಮೌನವಾಗಿ ಇದ್ದು ನಿಮಗೆ ಏನು ಬೇಕೋ ಅದನ್ನು ಭಗವಂತನ ಹತ್ರ ಸಂಕಲ್ಪ ಮಾಡಿಕೊಂಡು ಬೇಡಿಕೆಗಳನ್ನು ಇವತ್ತಿನ ದಿನ ನೀವು ಇಟ್ಟಾಗ ನಿಮ್ಮ ಬಹುದಿನದ ಬೇಡಿಕೆಗಳು ಅಥವಾ ಮುಂದಿನ ವರ್ಷದೊಳಗಡೆ ನಿಮಗೆ ಆಗಬೇಕಾಗಿರೋ ಪ್ರತಿಯೊಂದು ಕೆಲಸಗಳು ಆಗೋದಕ್ಕೆ ಖಂಡಿತವಾಗ್ಲೂ ಇದು ಸಹಾಯ ಮಾಡುತ್ತೆ. ಅದಾದಮೇಲೆ ಇವತ್ತಿನ ದಿನ ಯಾರು ವೈಕುಂಠ ಏಕಾದಶಿ ದಿನ ದೇವರ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ದೇವಸ್ಥಾನಗಳಿಲ್ಲ, ನಾವು ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಮನೆಯಲ್ಲಿ ನಾವು ಪಡ್ಕೊಬೇಕು ಅಂತ ಬಯಸೋ ಅಂಥವ್ರು, ನಿಮಗೆ ರಾತ್ರಿ ತನಕ ಸಮಯ ಇರುತ್ತೆ ಮತ್ತು ನಾಳೆ 9 ಗಂಟೆ ತನಕನೂ ಸಮಯ ಇರುತ್ತೆ. ಅಂಥವರು ಇವತ್ತಿನ ದಿನ ನಿಮ್ಮ ಬಹುದಿನದ ಬೇಡಿಕೆ ಯಾವುದೇ ಇರ್ಬೋದು, ಮದುವೆ ಇರ್ಬೋದು, ಸಂತಾನ ಇರ್ಬೋದು, ಕೆಲಸ ಇರ್ಬೋದು, ಉದ್ಯೋಗ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಯಾವುದೋ ಒಂದು ಕೆಲಸ ಬೇಗ ನಿಮಗೆ ಆಗಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ಯಾಲಕ್ಕಿ ಕಾಯಿಗಳನ್ನು 21 ಯಾಲಕ್ಕಿ ಕಾಯಿಗಳನ್ನು ಒಂದೊಂದು ಬಟ್ಟಲಿನ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೆನಾಕಿ ಒಂದು 5 ನಿಮಿಷ, ಅದಾದಮೇಲೆ ಹಳದಿ ಬಣ್ಣದ ದಾರನ ತಗೊಂಡು ಅಥವಾ ವೈಟ್ ದಾರ ಇದ್ದರೆ ಆ ವೈಟು ದಾರಕ್ಕೆ ಅರಿಶಿಣನ ಸ್ವಲ್ಪ ಹಚ್ಚಿ, ಅದಾದಮೇಲೆ 21 ಏಲಕ್ಕಿಗಳನ್ನು ನೀರಿನಲ್ಲಿ ನೆನೆಸಿ ಅದನ್ನು ನೀವು ಹಾರವಾಗಿ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಫೋಟೋದು ವಿಗ್ರಹ ಇರ್ಬೋದು ಅಥವಾ ಫೋಟೋಕ್ಕೆ ಹಾಕಿ ನೀವು ಸಂಕಲ್ಪ ಸೇವೆನ ಮಾಡೋವಂಥದ್ದು. ನಿಮಗೆ ಯಾವ ಉದ್ದೇಶದಿಂದ ನಿಮ್ಮ ಸಂಕಲ್ಪ ಇದೆ ಮತ್ತು ಯಾವ ಬೇಡಿಕೆ ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಬಯಸ್ತೀರಾ ಆ ಬೇಡಿಕೆನ ಹೇಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಶ್ರೀನಿವಾಸ ಇರ್ಬೋದು, ರಂಗನಾಥ ಇರ್ಬೋದು, ನಾರಾಯಣ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಅಂತಹ ಫೋಟೋಗಳಿಗೆ ನೀವು ಇವತ್ತಿನ ದಿನಪೂರ್ತಿ ಆ ಏಲಕ್ಕಿ ಹಾರನ ಬಿಡೋ ಅಂಥದ್ದು. ನಾಳೆ ಕೂಡ ನೀವು ಬಿಟ್ಟು ತದನಂತರ ನೀವು ಅದನ್ನು ಗೋಧೂಳಿ ಸಮಯ ಪೂಜೆ ಎಲ್ಲ ಮುಗಿಸಿದ ನಂತರ ಅದನ್ನು ರಾತ್ರಿ ಸಮಯದಲ್ಲಿ ತೆಗೆದು ಅದನ್ನು ನೀವು ಹಣ ಇಡೋವಂಥ ಜಾಗದಲ್ಲಿ, ನೀವು ಒಡವೆ ಇಡೋವಂಥ ಜಾಗದಲ್ಲಿ ಅದನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ವರ್ಷದ ಒಳಗಡೆ ನೀವು ಯಾವ ಕೆಲಸ ಅಂದ್ಕೊಂಡಿದ್ದೀರೋ ಆ ಕೆಲಸ ಪರಿಪೂರ್ಣವಾಗಿ ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಇವತ್ತಿನ ದಿನ ಮಾಡ್ಕೊಬೋದು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು ಅನ್ನೋ ಬಯಸೋ ಅಂಥವ್ರು ಇನ್ನೊಂದು ಪುಟ್ಟ ತಂತ್ರ ಕೂಡ ಮಾಡ್ಕೊಬೋದು. ಅದು ಏನಪ್ಪ ಅಂದರೆ ಲವಂಗನ ನೀವು ಹಾರವಾಗಿ ಪರಿಣಮಿಸೋದು. ಅಂದರೆ ಅದಕ್ಕೂ ಸಹ 21 ಲವಂಗಗಳನ್ನು ಯಥಾ ಪ್ರಕಾರ ಅರಿಶಿಣದ ನೀರಿನಲ್ಲಿ ನೆನೆಸಿ ತೊಳೆದು ಆ ಲವಂಗದಲ್ಲಿ ಮೊಗ್ಗು ಇರಬೇಕು, ಮೊಗ್ಗು ಮುರಿದೋಗಿರೋ ಅಂಥದ್ದು ಲವಂಗ ಹಾಕಬಾರ್ದು. ಅದನ್ನು ಕೂಡ ನೀವು 21ನ ನೀವು ಹಾರವಾಗಿ ಕಟ್ಟಿ ನೀವು ಲಕ್ಷ್ಮೀ ನಾರಾಯಣರ ಸಮೇತ ಇರೋವಂಥ ಫೋಟೋಗೆ ನೀವು ಕೆಂಪು ದಾರದಿಂದ ಕಟ್ಟಿ ಅದನ್ನು ಕೂಡ ನೀವು ಲಕ್ಷ್ಮೀ ನಾರಾಯಣ ಸಮೇತ ಇರೋವಂಥ ವಿಗ್ರಹಕ್ಕೆ ಹಾಕ್ಬೋದು, ಇಲ್ಲಾಂದರೆ ಶ್ರೀನಿವಾಸ ವಿಗ್ರಹಕ್ಕೆ ಹಾಕ್ಬೋದು, ಇಲ್ಲ ಫೋಟೋಗೆ ಹಾಕಿ ಅಂಥದ್ದನ್ನು ನೀವು ಮಾಡಿ ಈ 2 ಏಲಕ್ಕಿ ಮತ್ತು ಲವಂಗಗಳನ್ನು ನೀವು ಹಣ ಇಡೋವಂಥ ಜಾಗದಲ್ಲಿ ಇಡೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ವರ್ಷ ತುಂಬೋದ್ರ ಒಳಗಡೆ ನೀವು ಯಾವ್ಯಾವ ಕೆಲಸಗಳನ್ನು ಸಂಕಲ್ಪ ಮಾಡಿ ನೀವು ಈ ಹಾರನ ಪೋಣಿಸಿರ್ತೀರೋ ಆ ಎಲ್ಲ ಕೆಲಸಗಳು ಅತಿ ಶೀಘ್ರವಾಗಿ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಮೊದಲು ನಂಬಿಕೆ ಇದ್ದು ನಂಬಿಕೆಯಿಂದ ಮಾಡಿದಾಗ ಮಾತ್ರ ಇದಕ್ಕೆ
ಫಲ ಸಿಗುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಅದರಲ್ಲೂ ನೈವೇದ್ಯಕ್ಕೆ ನೀವು ಇವತ್ತಿನ ದಿನ ಲಕ್ಷ್ಮೀನಾರಾಯಣರಿಗೆ ನೀವು ಏಕಾದಶಿ ಇರೋದ್ರಿಂದ ಖಂಡಿತವಾಗ್ಲೂ ನೀವು 1 ಗ್ಲಾಸ್ ಹಾಲನ್ನಾದ್ರೂ ಅಥವಾ 1 ತುಂಡು ಬೆಲ್ಲನಾದ್ರೂ ದೇವರಿಗೆ ಇವತ್ತು ಸಮರ್ಪಣೆ ಮಾಡೋವಂಥದ್ದು, ಮತ್ತು ತುಳಸಿನ ಸಮರ್ಪಣೆ ಮಾಡೋವಂಥದ್ದು, ಮತ್ತು ಕಮಲದ ಹೂವು, ಮಲ್ಲಿಗೆ ಹೂವುಗಳನ್ನು ಸಮರ್ಪಣೆ ಮಾಡೋವಂಥದ್ದು, ಪಂಚಕಜ್ಜಾಯ ಅಂತ ಮಾಡ್ತಾರೆ, ಅದನ್ನು ನೀವು ನೈವೇದ್ಯವಾಗಿ ಇಡೋವಂಥದ್ದು, ತುಪ್ಪದ ಅನ್ನನ ನೀವು ನೈವೇದ್ಯವಾಗಿ ಇಡೋವಂಥದ್ದನ್ನು ನೀವು ಮಾಡ್ಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.